ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಶ್ವದಲ್ಲಿ ಎಷ್ಟೋ ಅದ್ಭುತವಾದ ಘಟನೆಗಳು ನಡೀತವೆ. ಅವುಗಳನ್ನ ನೋಡಲು ಅದೃಷ್ಟ ಮಾಡಿರಬೇಕು. ಆದ್ರೆ ಕ್ಯಾಮ್ರಾದಲ್ಲಿ ಸೆರೆಯಾದಂತಹ ಅದ್ಭುತವಾದ ಶಾಕಿಂಗ್ ಘಟನೆಗಳನ್ನ ಈ ವಿಡಿಯೋದಲ್ಲಿ ನಿಮಗಾಗಿ ತಂದಿದ್ದೇನೆ. ಇದಕ್ಕಾಗಿ ಕೊನೆಯವರೆಗೂ ಆಸಕ್ತಿಯಾಗಿರೋ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೇನೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. 2023ರಲ್ಲಿ ಸೌತ್ ಅಮೆರಿಕಾದ ಒಂದು ಕಾಡಲ್ಲಿ ರೆಕಾರ್ಡ್ ಆದ ಈ ವಿಡಿಯೋ ಕ್ಲಿಪ್ ನೋಡಿ. ಇಲ್ಲಿ ಕೆಲವೊಂದು ಫಿರಾನಾ ಮೀನುಗಳು ಮೊಸಳೆಯನ್ನ ಕಚ್ಚಿ ತಿನ್ನುತ್ತಿರುತ್ತವೆ. ವಿಡಿಯೋ ಸ್ಟಾರ್ಟ್ ಆದ ಕೆಲವೇ ಸೆಕೆಂಡುಗಳಲ್ಲಿ ಅವು ಮೊಸಳೆಯನ್ನ 2 ತುಂಡುಗಳಾಗಿ ಮಾಡಿಬಿಡ್ತವೆ. ಫಿರಾನಾ ಮೀನುಗಳು ಎಷ್ಟು ಡೇಂಜರಸ್ ಆಗಿರ್ತವೆ, ಅವುಗಳ ಹಲ್ಲುಗಳು ಎಷ್ಟು ಚೂಪಾಗಿರ್ತವೆ ಅನ್ನೋದು ಈ ವಿಡಿಯೋದಿಂದ ಅರ್ಥವಾಗುತ್ತೆ. ಕೆಲವೊಂದು ಪ್ರಾಣಿಗಳಿಗೆ ತಮ್ಮ ಕೊಂಬುಗಳು ಆತ್ಮರಕ್ಷಣೆಗಾಗಿ ಉಪಯೋಗವಾಗ್ತವೆ. ಆದ್ರೆ ಅವೇ ಕೊಂಬುಗಳು ಕೆಲವೊಮ್ಮೆ ಅವುಗಳಿಗೆ ಪ್ರಾಣಾಂತಕವಾಗಿ ಬದಲಾಗ್ತವೆ. ಅದನ್ನ ನೀವಿಲ್ಲಿ ನೋಡಬಹುದು. ಫ್ಲೋರಿಡಾದ ಎವರ್ಗ್ಲೇಡ್ಸ್ ಕಾಡಿಗೆ ಫಿಶಿಂಗ್ಗೋಸ್ಕರ ಹೋದ ಈ ವ್ಯಕ್ತಿಗೆ ಒಂದು ಮೀನು ಬಲೆಗೆ ಬೀಳುತ್ತೆ. ಆದ್ರೆ ಈ ವ್ಯಕ್ತಿ ಮೀನನ್ನ ಹಿಡಿದುಕೊಳ್ಳಲು ಹತ್ರ ಹೋದಾಗ ಏನ್ ನಡೀತು ಅನ್ನೋದನ್ನ ನೀವೇ ನೋಡಿ. ಈತನ ಅದೃಷ್ಟ ಏನೆಂದ್ರೆ ಮೊಸಳೆ ನೋಡಿದ ತಕ್ಷಣ ಈತ ಎಚ್ಚೆತ್ತುಕೊಂಡು ಹಿಂದೆ ಓಡಿ ಬರ್ತಾನೆ. ಇಲ್ಲದಿದ್ರೆ ಆ ದಿನ ಮೊಸಳೆಯ ಬೇಟೆಯಾಗ್ಬಿಡ್ತಿದ್ದ. ಒಂದ್ ವೇಳೆ ನೀವೆಂದಾದ್ರೂ ಕಾಡಿಗೆ ಹೋದಾಗ ನಿಮ್ಗೆ ಇಂತಹ ಪರಿಸ್ಥಿತಿ ಎದುರಾದ್ರೆ ನೀವೇನ್ ಮಾಡ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ಈ ವಿಡಿಯೋ ಕ್ಲಿಪ್ ನೋಡಿ. ಥೈಲ್ಯಾಂಡ್ಗೆ ಸೇರಿದ ಈ ಮಹಿಳೆ ಅಡುಗೆ ಮಾಡುತ್ತಿರುವಾಗ ಅಚಾನಕ್ ಆಗಿ ಒಂದು ಕಿಂಗ್ ಕೋಬ್ರಾ ಹಾವು ಬಂದು ಈ ಮಹಿಳೆ ಮೇಲೆ ದಾಳಿ ಮಾಡುತ್ತೆ. ಆದ್ರೆ ಅದೃಷ್ಟವಶಾತ್ ಕೊನೆ ಕ್ಷಣದಲ್ಲಿ ಹಾವನ್ನ ನೋಡಿದ್ದರಿಂದ ಮಹಿಳೆ ಕೂದಲೆಳೆಯ ಅಂತರದಲ್ಲಿ ಬಚಾವಾಗ್ತಾಳೆ. ರೀಸೆಂಟ್ ಆಗಿ ತಮಿಳುನಾಡಿನ ಒಂದು ಶಾಲೆಯಲ್ಲಿ ಈ ಶಾಕಿಂಗ್ ಘಟನೆ ನಡೆಯುತ್ತೆ. ಕ್ಲಾಸ್ ಅಲ್ಲಿ ಕೂತಿದ್ದ ಒಬ್ಬ ವಿದ್ಯಾರ್ಥಿಯ ಬ್ಯಾಗ್ ಒಳಗಡೆ ಏನೋ ಒದ್ದಾಡುತ್ತಿದ್ದಂತೆ ಕಾಣಿಸುತ್ತೆ. ಇದರಿಂದ ತಕ್ಷಣವೇ ಟೀಚರ್ಗೆ ವಿಷಯ ಹೇಳಿದಾಗ ಆ ಟೀಚರ್ ಬ್ಯಾಗ್ ನ ಹೊರಗಡೆ ತಂದು ಓಪನ್ ಮಾಡ್ತಾರೆ. ಹೀಗೆ ತೆಗೆದ ತಕ್ಷಣವೇ 3 ಅಡಿಯಷ್ಟು ಉದ್ದ ಇರೋ ಕರಿ ನಾಗರ ಹಾವು ಹೊರಗಡೆ ಬರುತ್ತೆ. ಈ ಹಾವುಗಳು ತುಂಬಾ ವಿಷಪೂರಿತವಾಗಿರ್ತವೆ. ಆದ್ರೆ ಅದೃಷ್ಟ ಏನಂದ್ರೆ ಈ ಹಾವು ಯಾರಿಗೂ ಯಾವ ಹಾನಿಯನ್ನು ಮಾಡೋದಕ್ಕೂ ಮುಂಚೆನೆ ಟೀಚರ್ ಹೊರಗಡೆ ತಂದಿರ್ತಾರೆ. ಸ್ನೇಕ್ ಲವರ್ ಅನ್ನೋ ಒಬ್ಬ ಯೂಟ್ಯೂಬರ್ ಒಂದು ಶಾಕಿಂಗ್ ವಿಡಿಯೋನ ಶೇರ್ ಮಾಡ್ತಾನೆ. ಆ ವಿಡಿಯೋನ ನೋಡಿದ್ರೆ ಯಾರಾದ್ರೂ ಕೂಡ ಖಂಡಿತವಾಗ್ಲೂ ಶಾಕ್ ಆಗ್ತಾರೆ. ವಿಡಿಯೋದಲ್ಲಿರೋ ಯುವಕನ ಟೀ ಶರ್ಟ್ ಒಳಗಡೆ ಒಂದು ಚಿಕ್ಕ ಹಾವು ಹೋಗಿರುತ್ತೆ. ಯುವಕ ವಿಷಯವನ್ನ ತಾಯಿಗೆ ಹೇಳಿದಾಗ ತಾಯಿ ಸ್ನೇಕ್ ಕ್ಯಾಚರ್ಸ್ ನ ಕರೆಸ್ತಾರೆ. ಅವರು ಟೀ ಶರ್ಟ್ ನ ಕಟ್ ಮಾಡಿ ಹಾವನ್ನ ನಿಧಾನವಾಗಿ ಹೊರಗಡೆ ತೆಗಿತಾರೆ. ಮಹಾರಾಷ್ಟ್ರದ ನಾಸಿಕ್ ನಲ್ಲಿ ಒಂದು ಚಿರತೆ ಒಂದು ಮನೆಗೆ ನುಗ್ಗಿ ಮನೆಯ ಮೇನ್ ಗೇಟ್ ಹತ್ರ ಮಲಗಿದ್ದ ನಾಯಿಯನ್ನ ಹಿಡಿದುಕೊಂಡು ಹೋಗಲು ಪ್ರಯತ್ನಿಸುತ್ತೆ. ಆದ್ರೆ ಅಲ್ಲೇ ಇದ್ದ ಮತ್ತೊಂದು ನಾಯಿ ಇದನ್ನ ನೋಡುತ್ತೆ. ಅದು ನೇರವಾಗಿ ಹೋಗಿ ಚಿರತೆಯ ಮೇಲೆ ದಾಳಿ ಮಾಡುತ್ತೆ. ಈ ದಾಳಿಯಲ್ಲಿ ಅದರ ಪ್ರಾಣಕ್ಕೇನೆ ಅಪಾಯ ಇರುತ್ತೆ. ಆದ್ರೂನು ಅದು ಹಿಂದೆ ಮುಂದೆ ಯೋಚನೆ ಮಾಡದೆ ನೇರವಾಗಿ ಚಿರತೆ ಮೇಲೆ ದಾಳಿ ಮಾಡುತ್ತೆ. ಇದರಿಂದ ಆ ಚಿರತೆ ಭಯದಿಂದ ಓಡೋಗುತ್ತೆ. ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡಲು ಸಿದ್ಧವಾಗಿರೋ ಈ ನಾಯಿಗಾಗಿ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಒಮ್ಮೆ ಈ ಹಾರ್ಟ್ ಟಚಿಂಗ್ ವಿಡಿಯೋ ನೋಡಿ. ಒಂದು ಹಸು ಈ ಮನೆ ಹಿಂದೆ ಇರೋ ಕ್ಯಾಬಿನ್ ಮುಖಾಂತರ ಮೇಲೆ ಹತ್ತೋದೇನೋ ಹತ್ತಿರುತ್ತೆ. ಆದ್ರೆ ಕೆಳಗಡೆ ಇಳಿಯಲು ಅದಕ್ಕೆ ಗೊತ್ತಾಗ್ತಿರೋದಿಲ್ಲ. ಇದರಿಂದ ಆ ಕಡೆ ಈ ಕಡೆ ಸುತ್ತಾಡ್ತಾ ಇರುತ್ತೆ. ಅಲ್ಲಿರೋ ಜನರು ಕಟ್ಟಿಗೆಗಳಿಂದ ಅದನ್ನ ಒಡೆಯಲು ಪ್ರಾರಂಭಿಸ್ತಾರೆ. ಇದರಿಂದ ಭಯ ಪಟ್ಟ ಹಸು ಅಷ್ಟು ಮೇಲಿಂದ ಕೆಳಗಡೆ ಜಂಪ್ ಮಾಡಿಬಿಡುತ್ತೆ. ಆದ್ರೆ ಪಾಪ ಅದಕ್ಕೆ ಪೆಟ್ಟು ಬಿದ್ದಿದ್ರು ಕೂಡ ಹಾಗೇನೆ ಎದ್ದು ನಡೆದುಕೊಂಡು ಹೋಗುತ್ತೆ. ಮೂಕ ಪ್ರಾಣಿಯನ್ನ ಈ ರೀತಿ ಭಯ ಪಡಿಸದೆ ರೆಸ್ಕ್ಯೂ ಟೀಮ್ನವರನ್ನ ಕರೆಸಿದ್ರೆ ಅವರೇ ಸುರಕ್ಷಿತವಾಗಿ ಇಳಿಸ್ತಿದ್ರು. ಈ ಘಟನೆ ಶ್ರೀಲಂಕಾದಲ್ಲಿನ ಕೊಲಂಬೋದಲ್ಲಿ ನಡೆಯುತ್ತೆ. ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇರುವಾಗ ಆಹ್ವಾನವಿಲ್ಲದ ಅತಿಥಿ ಸ್ಟೇಡಿಯಂಗೆ ಬರ್ತಾನೆ. ಹೌದು, ಇಲ್ಲೊಂದು ಹಾವು ಮ್ಯಾಚ್ ಮಧ್ಯದಲ್ಲಿ ಬಂದಿರುತ್ತೆ. ಹಾವನ್ನ ನೋಡಿದ ಪ್ಲೇಯರ್ಸ್ ಒಂದೇ ಸಲ ಶಾಕ್ ಆಗ್ತಾರೆ. ಶುರು ಉದಾನ ಅನ್ನೋ ಈ ಪ್ಲೇಯರ್ ಆ ಹಾವಿನ ಮೇಲೆ ಕಾಲು ಇಟ್ಟು ಬಿಡ್ತಿದ್ದ. ಆದ್ರೆ ಅಷ್ಟರಲ್ಲೇ ಅದನ್ನ ನೋಡಿದ್ದರಿಂದ ತಪ್ಪಿಸಿಕೊಳ್ತಾನೆ. ಆಮೇಲೆ ರೆಸ್ಕ್ಯೂ ಟೀಮ್ನವರು ಬಂದು ಹಾವನ್ನ ಹಿಡಿದುಕೊಳ್ತಾರೆ. ಈ ಜೋಡಿ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ನಾನ ಮಾಡ್ತಾ ಎಂಜಾಯ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಒಂದು ಮೊಸಳೆ ಬಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿಯುತ್ತೆ.
ಅದನ್ನ ನೋಡಿದ ಪ್ರಿಯಕರ ಪ್ರೀತಿಯನ್ನ ಪಕ್ಕಕ್ಕಿಟ್ಟು ಹುಡುಗಿಯನ್ನ ಬಿಟ್ಟು ಹಿಂದೆ ಮುಂದೆ ನೋಡದೆ ಹೇಗೆ ಓಡೋಗ್ತಾನೆ ನೋಡಿ. ಆ ಯುವತಿಯ ಅದೃಷ್ಟ ಏನಂದ್ರೆ ಅಲ್ಲೇ ಇದ್ದ ಮತ್ತೊಬ್ಬ ಯುವಕ ಬಂದು ಆ ಯುವತಿಯನ್ನ ರಕ್ಷಿಸ್ತಾನೆ. ತನ್ನ ಬಾಯ್ ಫ್ರೆಂಡ್ ಮಾಡಿರೋ ಕೆಲಸಕ್ಕೆ ಆ ಯುವತಿ ಆಮೇಲೆ ಏನ್ ಮಾಡಿರ್ತಾಳೆ ಅನ್ನೋದು ನಿಮಗೆ ಈಗಾಗ್ಲೇ ಅರ್ಥವಾಗಿರುತ್ತೆ. ಚಿಲ್ಲಾಗೋಣ ಅಂತ ಬೀಚ್ಗೆ ಹೋದ ಈ ಯುವತಿ ಮೇಲೆ ಸೀಗಲ್ಸ್ ಪಕ್ಷಿಗಳ ಗುಂಪು ಏಕಾಏಕಿ ದಾಳಿ ಮಾಡ್ತವೆ. ಆಮೇಲೆ ಆ ಯುವತಿ ಹೇಳಿದಂತೆ ತನ್ನ ಕೈಯಲ್ಲಿ ಆಹಾರವನ್ನ ನೋಡಿದಾಗ ಅವು ಅದನ್ನ ತಿನ್ನಲು ತನ್ನ ಮೇಲೆ ದಾಳಿ ಮಾಡ್ತವಂತೆ. ಅಂತಹದ್ದೇ ಪರಿಸ್ಥಿತಿ ಈ ಯುವತಿಗೆ ಎದುರಾಗುತ್ತೆ. ಶಾಲೆಗೆ ಹೋಗ್ತಿರೋ ಈ ಇಬ್ಬರು ಮಕ್ಕಳಲ್ಲಿ ಈ ಬಾಲಕಿ ಹಾವಿಂದ ಹೇಗೆ ತಪ್ಪಿಸಿಕೊಳ್ತಾಳೆ ನೋಡಿ. ವಿಪರೀತವಾಗಿ ಹಸಿದಿದ್ದ ಈ ಹೆಬ್ಬಾವು ದೊಡ್ಡ ಜೀವಿಯನ್ನೇ ನುಂಗಿ ರಸ್ತೆ ಮೇಲೆ ಬಂದಿರುತ್ತೆ. ಆಮೇಲೆ ಅದನ್ನ ರೆಸ್ಕ್ಯೂ ಟೀಮ್ನವರು ಕಾಪಾಡಿ ಕಾಡಿಗೆ ಬಿಡ್ತಾರೆ. ಹಾಗೇನೆ ಒಂದ್ಸಲ ಈ ಹಾವುಗಳನ್ನ ನೋಡಿ. ಹಾಗೇನೆ ಈ ವಿಡಿಯೋ ಕ್ಲಿಪ್ ನೋಡಿ. ಹೈವೇ ಮೇಲೆ ರಸ್ತೆ ದಾಟುತ್ತಿರುವ ಈ ಹಸಿರು ಹಾವು ಸ್ವಲ್ಪದ್ರಲ್ಲಿ ತನ್ನ ಪ್ರಾಣವನ್ನ ಉಳಿಸಿಕೊಳ್ಳುತ್ತೆ. ಕಂಠಪೂರ್ತಿ ಕುಡಿದಿದ್ದ ಈ ಕುಡುಕ ಝೂವಲ್ಲಿರೋ ಸಿಂಹದ ಮುಂದೆ ಹೋಗಿರ್ತಾನೆ. ಆದ್ರೆ ಆ ಸಿಂಹ ಈ ಕುಡುಕನನ್ನ ತಿನ್ನೋ ಮನಸ್ಸು ಮಾಡೋದಿಲ್ಲ. ಮಳೆಗಾಲದಲ್ಲಿ ವಿಪರೀತವಾದ ಮಳೆಗೆ ಪ್ರವಾಹಗಳು ಏರ್ಪಡೋದು ಸಾಮಾನ್ಯ. ಹಾಗೆ ಏರ್ಪಟ್ಟ ಪ್ರವಾಹದಲ್ಲಿ ಈ ಮೊಸಳೆ ಏರಿಯಾಗೆ ಬಂದಿರುತ್ತೆ. ಒಂದ್ಸಲ ಈ ಶಾಕಿಂಗ್ ವಿಡಿಯೋ ಕ್ಲಿಪ್ ನೋಡಿ. ಈ ವ್ಯಾನ್ ಅಲ್ಲಿ ಕೂತಿರೋ ಇಬ್ರು ವ್ಯಕ್ತಿಗಳು ಯಾಕೆ ಓಡೋಗ್ತಿದ್ದಾರೆ ಗೊತ್ತಾ? ಯಾಕಂದ್ರೆ ರೌದ್ರಾವತಾರ ತಾಳಿರೋ ಒಂದು ದೊಡ್ಡ ಆನೆ ಇವರ ಮೇಲೆ ದಾಳಿ ಮಾಡಲು ಬರ್ತಿರುತ್ತೆ. ಆದ್ರೆ ಲಕ್ಕಿಯಾಗಿ ಇವರು ಬೇಗನೆ ಎಚ್ಚೆತ್ತುಕೊಂಡು ಅಲ್ಲಿಂದ ಓಡೋಗ್ತಾರೆ. ಫ್ರೆಂಡ್ಸ್, ನೀವು ಅರ್ಜೆಂಟ್ ಆಗಿ ಬಾತ್ರೂಮ್ಗೆ ಹೋಗಿರ್ತೀರಾ ಅಂದ್ಕೊಳ್ಳಿ. ಆಗ ಅಲ್ಲಿ ಒಂದು ದೊಡ್ಡ ಹಾವು ಟಾಯ್ಲೆಟ್ ಅಲ್ಲಿ ಕಾಣಿಸಿದ್ರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ? ಖಂಡಿತವಾಗ್ಲೂ ಭಯ ಆಗುತ್ತೆ ಅಲ್ವಾ? ಅಂತಹ ಪರಿಸ್ಥಿತಿನೇ ಈ ವ್ಯಕ್ತಿಗೆ ಎದುರಾಗುತ್ತೆ. ಈ ವ್ಯಕ್ತಿ ಟಾಯ್ಲೆಟ್ ಬೋರ್ಡ್ ಅಲ್ಲಿ ಹಾವನ್ನ ನೋಡಿದ ತಕ್ಷಣವೇ ರೆಸ್ಕ್ಯೂ ಟೀಮ್ಗೆ ಕಾಲ್ ಮಾಡ್ತಾನೆ. ಆ ಹಾವನ್ನ ಹೊರಗಡೆ ತೆಗೆಯೋದಕ್ಕೋಸ್ಕರ ಅವರು ಟಾಯ್ಲೆಟ್ ಬೋರ್ಡ್ ಅನ್ನೇ ಮುರಿದು 8 ಅಡಿಯಷ್ಟು ಉದ್ದದ ಹಾವನ್ನ ಹೊರ ತೆಗಿತಾರೆ. ಈ ಯುವಕ ವಿಡಿಯೋ ಗೇಮ್ ಆಡಲು ಈ ಶಾಪ್ ಟೇಬಲ್ ಮೇಲೆ ಮಲಗಲು ಹೋಗ್ತಿರ್ತಾನೆ. ಆಗ ಈತನಿಗೆ ಶಾಪ್ ಸೀಲಿಂಗ್ ಮೇಲೆ ಒಂದು ಹಾವು ಕಾಣಿಸಿದ್ರಿಂದ ತಕ್ಷಣವೇ ಅಲ್ಲಿಂದ ಓಡೋಗ್ತಾನೆ. ಯುವಕ ಒಂದೇ ಒಂದು ಸೆಕೆಂಡ್ ತಡ ಮಾಡಿದ್ರು ಕೂಡ ಹಾವು ಆತನನ್ನ ಕಚ್ಚಿ ಬಿಡ್ತಿತ್ತು. ಫ್ರೆಂಡ್ಸ್, ನೀವು ಟ್ರೆಕ್ಕಿಂಗ್ಗೆ ಹೋಗಿರ್ತೀರಾ. ಟೆಂಟ್ ಹಾಕೊಂಡು ಮಲಗಿ ಎದ್ಮೇಲೆ ಟೆಂಟ್ ನ ಓಪನ್ ಮಾಡಿ ನೋಡಿದಾಗ ಈ ರೀತಿ ಮುಂದೆ ಕರಡಿ ಕಾಣಿಸ್ಕೊಂಡ್ರೆ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ? ಅಂತಹ ಘಟನೆಗೆ ಈತನಿಗೆ ಎದುರಾಗುತ್ತೆ. ಅದನ್ನ ಒಂದ್ಸಲ ನೀವೇ ನೋಡಿ. ನೋಡಿದ್ರಲ್ವಾ ಕ್ಯಾಮ್ರಾದಲ್ಲಿ ಸರಿಯಾದ ಅದ್ಭುತವಾದ ವಿಡಿಯೋಗಳನ್ನ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.